ಮಕ್ಕಳಿಗೆ ಡಿಫಿಷಿಯನ್ಸಿ ಇದೆ ಅಂತ ಸಪ್ಲಿಮೆಂಟ್ ಕೊಡೋದು ಒಳ್ಳೇದಾ ಇಲ್ಲ ಆಹಾರದಲ್ಲೇ ಅದನ್ನ ಬ್ಯಾಲೆನ್ಸ್ ಮಾಡೋದು ಒಳ್ಳೇದಾ? ಫುಡ್ ಇಸ್ ದ ಮೆಡಿಸಿನ್ ಅಂತ ನಂಬಿರೋಳು ನಾನು. ಮತ್ತೆ ಇದೇ ಸತ್ಯ ಅಲ್ವಾ? ಲಾಂಗ್ ಟರ್ಮಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರೋದು ಒಳ್ಳೆ ಆಹಾರ ತಿನ್ನೋದ್ರಿಂದ ಅಲ್ವಾ? ಮಕ್ಕಳಿಗೆ ನಾವು ಯಾವಾಗಲೂ ಒಂದೇ ಥರದ ಸರಿ ಕೊಡ್ತೀವಿ, ಮ್ಯಾಶ್ ಮಾಡಿ ಅದೇ ಅನ್ನ ಕೊಡ್ತೀವಿ. ಹೋಲ್ಸಮ್ ಡಯಟ್ ಇಲ್ಲದೆ ಇರೋದ್ರಿಂದ ಅವರಲ್ಲಿ ಬಹಳಷ್ಟು ಡಿಫಿಷಿಯನ್ಸೀಸ್ ಕಾಣುತ್ತೆ. ಡಿಫಿಷಿಯನ್ಸಿ ಇದೆ ಅಂತ ಡಾಕ್ಟರ್ ಹತ್ರ ಹೋಗಿ ಸಪ್ಲಿಮೆಂಟ್ ಬರ್ಸ್ಕೊಂಡು ಬರ್ತೀವಿ, ಏನೋ ಐರನ್ ಡ್ರಾಪ್ಸೋ ವೈಟಮಿನ್ ಡ್ರಾಪ್ಸೋ ಕೊಡ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ತಿರ್ಗಾ ಏನೋ ಒಂದು ತಿನ್ಲಿ ಬಿಡೆ, ಯಾಕೆ ಬಲವಂತ ಮಾಡ್ತೀಯಾ ಅಂತ ಕೊಟ್ಟಿದ್ದೇ ಕೊಡ್ತಾ ಇರ್ತೀವಿ. ತಿರ್ಗಾ ಸಪ್ಲಿಮೆಂಟ್ ಮೊರೆ ಹೋಗಬೇಕು. ಸೊ ಈ ವಿಡಿಯೋನಲ್ಲಿ ನಾನು ಮಕ್ಕಳಿಗೆ ಒಂದು ಸೂಪರ್ ಫುಡ್ ಕ್ಯಾಟಗರಿ ಸೀಡ್ಸ್, ಬೀಜಗಳು, ಇದನ್ನು ಕೊಡೋದ್ರಿಂದ ಅವರಲ್ಲಿ ಹೇಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಅವರಿಗೆ ಇದು, ಮತ್ತು ಆಪ್ಟಿಮಲ್ ಗ್ರೋತ್, ಬೆಳವಣಿಗೆಗೆ ಹೇಗೆ ಸಹಾಯಕಾರಿಯಾಗುತ್ತೆ ಅಂತ ಮಾತಾಡ್ತಿದ್ದೀನಿ. ಮತ್ತು ಶಿಶುಗಳಿಗೆ ಯಾವ್ಯಾವ ಬೀಜಗಳನ್ನ ಕೊಡ್ಬೋದು, ಹೇಗೆ ಕೊಡಬೇಕು, ಅದ್ರ ಬೆನಿಫಿಟ್ಸ್ ಏನು ಅನ್ನೋದನ್ನೆಲ್ಲ ಈ ವಿಡಿಯೋನಲ್ಲಿ ಮಾತಾಡ್ತಿದ್ದೀವಿ ಇವತ್ತು. ನಮಸ್ಕಾರ, ನನ್ನ ಹೆಸರು ಕವಿತಾ. ಅರ್ಬನ್ ಕನ್ನಡತಿ ಚಾನಲ್ನಲ್ಲಿ ರೆಗ್ಯುಲರ್ ವಿಡಿಯೋಸ್ ಮಾಡ್ತಿರ್ತೀನಿ ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ನಾನು. ಶಿಶುಗಳಿಗೆ ಬೀಜಗಳನ್ನ ಅಥವಾ ಸೀಡ್ಸ್ನ ಏಕೆ ಕೊಡಬೇಕು ಅಂತ ಮಾತಾಡ್ತಿದ್ದೀವಿ. ಬೆಳೀತಿರೋವಂಥ ಮಕ್ಕಳಲ್ಲಿ ಅಪಟೈಟ್, ಈ ಹೊಸ ರುಚಿ ಸವಿಯೋ ಅಂಥ ಎನರ್ಜಿ, ಖುಷಿ ಎಲ್ಲ ಇರುತ್ತೆ. ನಮಗಿಂತ ಹೆಚ್ಚು ಟೇಸ್ಟ್ ಬಡ್ಸ್ ಅವರಲ್ಲಿ ಇರುತ್ತೆ ಅಂದರೆ ನಂಬ್ತೀರಾ? ಇದರಿಂದ ಅವರಿಗೆ ಯಾವುದೇ ರೀತಿ ಆಹಾರ ನೀವು ಉಪ್ಪು ಸಕ್ಕರೆ ಇಲ್ಲದೆ ಕೊಟ್ಟರು ಅದನ್ನು ಸವಿದು ಎಂಜಾಯ್ ಮಾಡುವಂಥ ಶಕ್ತಿ ಅವರಲ್ಲಿ ಇದೆ. ಸೊ ಸೀಡ್ಸ್ನ ಬೆನಿಫಿಟ್ ಬಗ್ಗೆ ಮಾತಾಡೋದಾದರೆ ಎಲ್ಲದಕ್ಕಿಂತ ಮುಂಚೆ ಇಟ್ ಇಸ್ ಗುಡ್ ಫಾರ್ ಬ್ರೈನ್. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಎಸೆನ್ಷಿಯಲ್ ಫ್ಯಾಟ್ಸ್ ಅಂತ ಹೇಳ್ತಾರೆ. ಇದು ಬಾಡಿನಲ್ಲಿ ಬರೋದಿಲ್ಲ, ನಾವು ಸಪ್ಲಿಮೆಂಟೇಷನ್ ಅಥವಾ ಡಯಟ್, ಆಹಾರದ ಮೂಲಕ ಇದನ್ನು ಕೊಡಬೇಕು ಈ ಎಸೆನ್ಷಿಯಲ್ ಫ್ಯಾಟ್ನ. ಬ್ರೈನ್ ಡೆವಲಪ್ಮೆಂಟ್ಗೆ, ಪರ್ಟಿಕ್ಯುಲರ್ಲಿ ಫೋಕಸ್ಸು, ಕಾನ್ಸಂಟ್ರೇಷನ್ ಬೇಕಲ್ಲ ಮಕ್ಕಳಿಗೆ, ಬುದ್ಧಿಶಕ್ತಿ, ಕಣ್ಣಿನ ಶಕ್ತಿ, ಎಲ್ಲದಕ್ಕೂ ಒಳ್ಳೆಯದು. ಮಸಲ್ ಬಿಲ್ಡಿಂಗ್ ಕೂಡ ಇದು ಸಹಾಯಕಾರಿ. ಈಗ ಮಕ್ಕಳ ದೇಹದಲ್ಲಿ ಒಳ್ಳೆ ಮಾಂಸಖಂಡಗಳಿದ್ದರೆ ಬ್ಯಾಲೆನ್ಸಿಂಗು, ಪೋಸ್ಚರು, ನಡೆಯುವಂಥದ್ದು, ಕೋಆರ್ಡಿನೇಷನ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ಹೆಲ್ದಿ ಗಟ್. ಈಗ ಫೈಬರ್ ಕಂಟೆಂಟ್ ಹೆಚ್ಚಿದೆ ಬೀಜಗಳಲ್ಲಿ, ಹಾಗಾಗಿ ಡೈಜೆಷನ್ ಚೆನ್ನಾಗಾಗಿ, ಬೌವಲ್ ಮೂವ್ಮೆಂಟ್ಸ್ ಚೆನ್ನಾಗಿರೋದ್ರಿಂದ ಮಕ್ಕಳಿಗೆ ಇದು ಸಹಾಯಕಾರಿ. ವೆಯ್ಟ್ ಗೇನ್ ಆ್ಯಂಡ್ ಇಮ್ಯುನಿಟಿ ಎಲ್ಲರ ಫೇವ್ರೇಟ್ ಥಿಂಗ್. ಇದರಲ್ಲಿ ಮೆಗ್ನೀಷಿಯಮ್, ಜಿಂಕ್, ಐರನ್ ಎಲ್ಲ ಇದೆ. ಸೊ ಮಕ್ಕಳ ಬೆಳವಣಿಗೆಗೆ ಹೆಚ್ಚು ಸಹಾಯಕಾರಿ ಅಂತ ಹೇಳ್ಬೋದು. ಗುಡ್ ಫಾರ್ ಸ್ಕಿನ್ ಆ್ಯಂಡ್ ಹೇರ್, ಚರ್ಮ ಮತ್ತು ಕೂದಲು ಚೆನ್ನಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ, ವೈಟಮಿನ್ ಇದೆ, ಮಿನರಲ್ಸ್, ಜಿಂಕು, ಸೆಲೆನಿಯಂ ಅನ್ನೋದಿದೆ. ಇದು ಕೂದಲಿನ ರಕ್ಷಣೆ, ಚರ್ಮದ ರಕ್ಷಣೆ ಚೆನ್ನಾಗಿ ಮಾಡುತ್ತೆ. ಬೀಜಗಳು, ಗೋಡಂಬಿ, ಬಾದಾಮಿ ಅಂಥವೆಲ್ಲ ಕೊಟ್ಟರೆ ಮಕ್ಳಿಗೆ ಅಲರ್ಜಿ ಆಗುತ್ತಾ? ನಂಗೆ ಭಯಾನಪ್ಪ ಕೊಡೋದಕ್ಕೆ, ಈ ಥರ ತುಂಬ ಜನ ಅಂದ್ಕೊಳ್ತಾರೆ. ಅಲರ್ಜಿ 0.02%ಗಿಂತ ಕಮ್ಮಿ. ಅದು ಮಕ್ಕಳಲ್ಲಿ ಇನ್ನೂ ಕಡಿಮೆ. ಯಾಕೆ ಅಂದರೆ ಸ್ಟಡಿ ಪ್ರಕಾರ ಮಕ್ಕಳಿಗೆ 1 ವರ್ಷದ ಒಳಗಡೆ ಎಲ್ಲ ಆಹಾರ ಕೊಡೋದು ಒಳ್ಳೆಯದು. ಯಾಕಂದರೆ ಅಲರ್ಜಿಕ್ ರಿಯಾಕ್ಷನ್ಸ್ ಚಾನ್ಸಸ್ ಬಹಳ ಕಡಿಮೆ. ಸೊ 1 ವರ್ಷದೊಳಗೆ ಎಲ್ಲನೂ ಕೊಟ್ಟು ಟ್ರೈ ಮಾಡಿ. ಫ್ಯಾಮಿಲಿನಲ್ಲಿ ಯಾರ್ದೋ ಹಿಸ್ಟ್ರಿ ಇದೆ, ಯಾರಿಗೋ ಒಬ್ರಿಗೆ ಬಾದಾಮಿ ತಿಂದರೆ ಅಲರ್ಜಿ ಇದೆ ಅಂದ್ಕೊಳ್ಳಿ, ಅದನ್ನು ಬರೀ ಬಾದಾಮಿಯಾಗಿ ಕೊಡಿ. ಒಂದೇ 2-3 ಡ್ರೈ ಫ್ರೂಟ್ ಜೊತೆ ಮಿಕ್ಸ್ ಮಾಡಿಬಿಡಿ, ಗೊತ್ತಿರೋದ್ರಿಂದ ಕೊಟ್ಟು ನೋಡಿ. 24 ಗಂಟೆ ಅಬ್ಸರ್ವ್ ಮಾಡಿ. ವಾಂತಿ ಅಥವಾ ಬಾಡಿ ಮೇಲೆ ರ್ಯಾಷಸ್ಸು, ಲೂಸ್ ಮೋಷನ್, ಆ ಥರದ್ದು ಏನು ಅಲರ್ಜಿಕ್ ಸಿಂಪ್ಟಮ್ಸ್ ಇಲ್ಲ ಅಂದರೆ ಮಗುಗೇನು ತೊಂದರೆ ಇಲ್ಲ. ನೀವು ನಾರ್ಮಲ್ ಆಗಿ ಇದನ್ನು ಕಂಟಿನ್ಯೂ ಮಾಡಬಹುದು ಅಂತ ಅರ್ಥ. ಈಗ ಬೀಜಗಳು ಮಕ್ಕಳಿಗೆ ಒಳ್ಳೆಯದು, ಸೀಡ್ಸ್ ಆರ್ ಗುಡ್. ಆದರೆ ಹೇಗೆ ಕೊಡೋದು? ಇದನ್ನು ನೀರಿನಲ್ಲಿ ನೆನೆಸಿಟ್ಬಿಟ್ಟು 2-3 ಗಂಟೆ ಅದನ್ನು ರುಬ್ಬಿ ಇಟ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಕೊಡ್ಬೋದು, ಅಥವಾ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಾದ್ರೂ ಕೊಡ್ಬೋದು. ಹೇಗೆ ಅಂದರೆ ಈಗ ಮಕ್ಕಳಿಗೆ ಚೋಕಿಂಗ್ ಹಜಾರ್ಡ್ ಕೂಡ ಅಲ್ವಾ ಇದನ್ನು ಹಾಗೆ ಬಾಯಿಗೆ ಹಾಕ್ಕೊಳ್ಳೋದ್ರಿಂದ. ಸೊ ಅವರಿಗೆ ಪ್ಯೂರಿ ಕೊಡ್ತಿದ್ದೀರಾ ಅಥವಾ ಸರಿ ಕೊಡ್ತಿದ್ದೀರಾ, ಇಡ್ಲಿ ದೋಸೆ ಅಂದರೆ ಆ ಹಿಟ್ಟು ಜೊತೆಗೇನೆ ಒಂದು ಅರ್ಧ ಚಮಚದಿಂದ 1 ಚಮಚ ಅವ್ರಿಗೆ ಮಾತ್ರ ಹಾಕಿ ಮಾಡಿಕೊಡ್ಬೋದು. ದೊಡ್ಡ ಮಕ್ಕಳಿಗೆ ಅವ್ರ ಜ್ಯೂಸ್ ಕುಡಿತಾರೆ, ಇಲ್ಲ ಚಪಾತಿ, ರೊಟ್ಟಿ, ಪರಾಠ ಆ ಥರದ್ದೇನೋ ತಿಂತಾರೆ, ಅಂಥದಕ್ಕೆಲ್ಲ ಹಾಕಿ ಕೊಡ್ಬೋದು. ಮತ್ತು
ಸೀಡ್ ಬಟರ್, ಈಗ ನಟ್ ಬಟರ್ ಅಂತ ಹೇಗೆ ಆಲ್ಮಂಡ್ ಬಟರ್ ಮಾಡ್ತೀವೋ, ಸೀಡ್ಸ್ನ ಒಂಚೂರು ಬಾಣಲಿನಲ್ಲಿ ಹುರ್ಕೊಂಡು ಅದ್ರ ಜೊತೆಗೆ ಒಂದಿಷ್ಟು ಎಣ್ಣೆನ, ಯಾವುದಾದ್ರೂ ನಾನ್ ಫ್ಲೇವರ್ಫುಲ್ ಎಣ್ಣೆನ ಹಾಕಿ ರುಬ್ಬಿ ಒಂದೇ ಸಮ ರುಬ್ತಾ ಇದ್ರೆ ಆ ಸೀಡ್ ಬಟರ್ ಥರ ಬರುತ್ತೆ, ಬೆಣ್ಣೆ ಥರ ಬರುತ್ತೆ. ಅದನ್ನು ನೀವು ಮಕ್ಕಳಿಗೆ ಹೀಗೆ ಪ್ಯೂರಿ ಜೊತೆಗೆ ಹಾಕ್ಬೋದು. ಸರಿ ಮಾಡ್ತಿದ್ರೆ ಅಂದರೆ ಒಂದಿಷ್ಟೇ ಚಿಕ್ಕ ಚಮಚದಲ್ಲಿ ಹಾಕ್ಬೋದು. ದೊಡ್ಡ ಮಕ್ಳಿಗಾದರೆ ಅದನ್ನು ಚಪಾತಿಗೆ ಹಚ್ಚಿ ಕೊಡೋದು, ರೋಲ್ ಮಾಡಿ ಕೊಡೋದು, ರೊಟ್ಟಿಗೆ ಹಚ್ಕೊಡೋದು, ಆ ಥರ ಮಾಡ್ಬೋದು. 8 ತಿಂಗಳು ಮಕ್ಕಳಿಗೆ ಮುಗಿದ ನಂತರ, ತುಂಬಿದ ನಂತರ ಮಾತ್ರ ಸ್ಟಾರ್ಟ್ ಮಾಡಿ. ಇನಿಷಿಯಲಿ ನಿಧಾನಕ್ಕೆ ಒಂದು ಅರ್ಧ ಚಮಚ ಕೊಡ್ತಾ ಬನ್ನಿ, ಆಮೇಲೆ 2 ಸ್ಪೂನ್ ಕೊಡ್ಬೋದು ದಿನಕ್ಕೆ. ದೊಡ್ಡ ಮಕ್ಳಿಗಾದರೆ 2ರಿಂದ 4 ಚಮಚ ಕೊಡ್ಬೋದು. ಏನಂದರೆ ಎಲ್ಲ ಥರದ್ದು ಸೀಡ್ಸ್ ಕೊಡ್ತಾ ಇದ್ದೀರಾ ನೋಡ್ಕೊಳ್ತಾ ಬನ್ನಿ. ಒಂದೇ ಥರದ ಸೀಡ್ಸ್ ಬೇಡ. ಕುಂಬಳ ಬೀಜ, ಕರ್ಬೂಜದ ಬೀಜ, ಮತ್ತು ಚಿಯಾ ಸೀಡ್ಸ್, ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್, ಈ ಥರದನ್ನೆಲ್ಲ ರೊಟೇಷನಲ್ಲಿ ಕೊಡ್ತಾ ಬನ್ನಿ. ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ ಸ್ಟೋರ್ನಲ್ಲಿ ನಟ್ಸ್ ಆ್ಯಂಡ್ ಸೀಡ್ಸ್ ಪೌಡರ್ ಅಂತ ಇದೆ. ಇದರಲ್ಲಿ ವಾಟರ್ ಮೆಲನ್ ಸೀಡ್ಸ್ 25% ಇದೆ, ಸನ್ಫ್ಲವರ್ ಸೀಡ್ಸ್ 25% ಇದೆ, ಫಾಕ್ಸ್ ನಟ್ಸ್ ಮಖಾನ 25%, ಪಂಪ್ಕಿನ್ ಸೀಡ್ಸ್ 10%, ಬಾದಾಮಿ 6%, ಗೋಡಂಬಿ 5%, ಪಿಸ್ತಾ 4% ಇದೆ. ಸೊ ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಟೋಟಲ್ 100% ಇಂಗ್ರೀಡಿಯೆಂಟ್ಸ್ ನಾವು ತೋರಿಸ್ತೀವಿ. ಇದನ್ನು ನೀವು ಮಕ್ಕಳ ಸರಿ ಆಹಾರ, ದೋಸೆ, ಇಡ್ಲಿ, ರೊಟ್ಟಿ, ಪರಾಠ, ಜ್ಯೂಸ್, ಸ್ಮೂದಿ ಏನು ಮಾಡ್ತಿದ್ರು ಅದಕ್ಕೊಂದಿಷ್ಟು ಹಾಕಿ ಕೊಟ್ಟರೆ ಮಕ್ಕಳ ಯೋಗಕ್ಷೇಮ ಚೆನ್ನಾಗಿರುತ್ತೆ. ಹ್ಯಾಪಿ ಫೀಡಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ನಲ್ಲಿ ಇದೇ ಥರ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಮತ್ತೊಂದೆರಡು ರೆಕಮೆಂಡೇಷನ್ ಇದೆ. ಬ್ರೈನ್ ಬೂಸ್ಟಿಂಗ್ ಫುಡ್ಸ್ ಫಾರ್ ಕಿಡ್ಸ್, ಬುದ್ಧಿಶಕ್ತಿ ಬೆಳೆಸೋದಕ್ಕೆ ಏನೇನು ಆಹಾರ ಕೊಡ್ಬೋದು, ಮತ್ತು 5 ರೀಸನ್ಸ್ ಫಾರ್ ವೆಯ್ಟ್ ಲಾಸ್ ಇನ್ ಬೇಬೀಸ್, ಯಾಕೆ ಮಕ್ಕಳಲ್ಲಿ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು. ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್, 10 ವರ್ಷದಿಂದ ಈ ಬ್ರ್ಯಾಂಡ್ ನಡೆಸ್ಕೊಂಡು ಬರ್ತಿದ್ದೀನಿ. ನಮ್ಮದೇ ಆದಂಥ ಪ್ರಾಡಕ್ಟ್ ನಟ್ಸ್ ಆ್ಯಂಡ್ ಸೀಡ್ಸ್ ಪೌಡರ್ನ ನೀವು ನಮ್ಮ ಸ್ಟೋರ್ ಬೆಂಗಳೂರು ಅಥವಾ ಮೈಸೂರಲ್ಲಿ ಪರ್ಚೇಸ್ ಮಾಡ್ಬೋದು ಹೋಗಿ, ಅಥವಾ totsandmoms.com ನಮ್ಮದೇ ವೆಬ್ಸೈಟ್ನಲ್ಲಿ, ಅಮೆಝಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಮೀಶೋ, ಫಸ್ಟ್ ಕ್ರೈನಲ್ಲೆಲ್ಲ ಇದೆ, ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಧನ್ಯವಾದಗಳು ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟಲ್ಲಿ ತಿಳಿಸಿ ಇನ್ನೇನು ವಿಡಿಯೋ ರೆಕಮೆಂಡೇಷನ್ ಇದೆ, ಈ ವಿಡಿಯೋ ಹೇಗೆ ಇಷ್ಟ ಆಯಿತು ಅಂತ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.